ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ CI2 ಯಾದಗಿರಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇಂದು ರಾಜ್ಯಾದ್ಯಂತವಾಗಿ ನಡೆಸತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ 1 ವಾರಗಳ ಹಿಂದೆ ಹೋರಾಟಕ್ಕೆ ಪರವಾನಗಿ ಕೊಡಬೇಕಂತ ಹೇಳಿ ಪೊಲೀಸ್ ಅಧಿಕಾರಿಗಳ ಹತ್ತಿರ ಅಲೆದಾಡಿದರು. ಸಂಘದ ಅಧ್ಯಕ್ಷರಾದ ಅನಿತಾ ಹಿರೇಮಠ ಮತ್ತು ಬಸಲಿಂಗಮ್ಮ ಬಸಮ್ಮ ಅವರು ಅಲೆದಾಡಿದರು. ವಾರಗಟ್ಟಲೆ ತಿರುಗಾಡಿಸಿಕೊಂಡು ಪರವಾನಗಿ ಕೊಡದೇ ಇರುವಾಗ ಜಿಲ್ಲಾ ಮತ್ತು CPI ಅವರ ಹತ್ತಿರ ಹೋಗಿ ಮೈಕ್ ಪರ್ಮಿಷನ್ ತೊಗೊಂಡು ಬಂದು ಶಾಂತ ರೀತಿಯಿಂದ ಹೋರಾಟ ಮಾಡುವಾಗ ಇದಕ್ಕೆ ಹೋರಾಟಕ್ಕೆ ಬೆಂಬಲಿಸಿ ಬಂದಿರುವಂಥ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಚೆನ್ನಪ್ಪ ಆನೆಗುಂದಿಯವರಿಗೂ ಅಮಾನವೀಯ ರೀತಿಯಲ್ಲಿ PSI ಒಬ್ಬ ಡಯರ್ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಂಥ ಡಯರ್ನನ್ನು ತಕ್ಷಣವೇ ಇಲ್ಲಿಂದ ಸಸ್ಪೆಂಡ್ ಮಾಡಿ ಅವನು ಈ ಜಿಲ್ಲೆಯಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ಮಾನ್ಯ ಸರ್ಕಾರಕ್ಕೆ IGP ಅವರಿಗೆ SP ಅವರಿಗೆ ಇಲ್ಲಿರುವಂಥ DYSP ಸಾಹೇಬರಿಗೆ ನಾವು ವಿನಂತಿ ಮಾಡ್ತಿದ್ದೀವಿ. ಇಂಥ ಡಯರ್ನನ್ನು ಇಟ್ಕೊಂಡ್ರೆ ಪ್ರಜಾಪ್ರಭುತ್ವವಾಗಿ ಹೋರಾಟ ಮಾಡ್ತಕ್ಕಂಥ ಜನ ಚಳವಳಿ ಮೇಲೆ ದಾಳಿ ಮಾಡ್ತಕ್ಕಂಥ ಮಂಜುನಾಥ್ ಗೌಡ ಅಂತಕ್ಕನ ತನ್ನ ಗೌಡಿಕೆಯ ದರ್ಪವನ್ನು ತೋರಿಸ್ತಕ್ಕಂಥವ್ರಿಗೆ ತಕ್ಷಣವೇ ಸಸ್ಪೆಂಡ್ ಮಾಡಬೇಕು, ಇಲ್ಲಿಂದ ಜಿಲ್ಲೆಯಿಂದ ಹೊರಗೆ ಹಾಕಬೇಕು ಅಂತಕ್ಕನ್ನೋದನ್ನು ನಾನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘಟನೆಯ ಪರವಾಗಿ ನಾನು ದಾವಲ್ ಸಾಬ್ ನದಾಫ್ ಜಿಲ್ಲಾಧ್ಯಕ್ಷೆಯಾಗಿ ನಾನು ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದಲ್ಲಿ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡಲಿಕ್ಕೆ ಕರೆ ನೀಡಲಾಗುತ್ತದೆ ಅಂತ ಹೇಳಿ ಮಾಧ್ಯಮದ ಬಂಧುಗಳಲ್ಲಿ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ಇದನ್ನು ದಯವಿಟ್ಟು ಪ್ರಕಟಣೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು.